ಪುನೀತ್ ರಾಜ್ಕುಮಾರ್ ಅವ್ರಿಗೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ. ऑथेंटिक न्यूज 19 में आपका स्वागत है। आइए देखते हैं आज की न्यूज। ಸರ್, ಇವತ್ತು ಕರ್ನಾಟಕದಾದ್ಯಂತ 7 ಕೋಟಿ ಕನ್ನಡಿಗರಿದ್ದಾರೋ, ಆ 7 ಕೋಟಿ ಕನ್ನಡಿಗರಲ್ಲಿ 10 ಲಕ್ಷ ಆಟೋ ರಿಕ್ಷಾ ಚಾಲಕರು ಪುನೀತ್ ರಾಜ್ಕುಮಾರ್ ಅವರ ನೆನಪಿನಲ್ಲಿ ಇಟ್ಟುಕೊಂಡು ಅವರ ಅನೇಕ ಕಾರ್ಯಗಳು ಮಾಡ್ತಾ ಇದ್ದೀವಿ, ಮುಂದೆ ಮಾಡ್ತೀವಿ. ಇವತ್ತು ಅವರ ಜನ್ಮ ದಿನಾಚರಣೆಯನ್ನ ಇವತ್ತು ಇಲ್ಲೇ ಅಷ್ಟೇ ಅಲ್ಲ, ಹೊರದೇಶದಲ್ಲಿ ಕೂಡ ಅವರ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಿದ್ದಾರೆ. ಅನೇಕ ಮಾನ್ಯರು ಈ ದೇಶಕ್ಕೆ, ಈ ರಾಜ್ಯಕ್ಕೆ ಕೊಡುಗೆ ಕೊಟ್ಟಂತವ್ರು ಬಹಳಷ್ಟು ಮಂದಿಗೆ ನೆನಪಿರ್ಲಿಕ್ಕಿಲ್ಲ. ಆದ್ರೆ ಇವತ್ತು ನಮ್ಮ ಪುನೀತಣ್ಣನ ನೆನಪು ನಮ್ಮ ಉಸಿರು ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ಇಡೀ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಅಖಂಡ ಕರ್ನಾಟಕ ಆಟೋ ರಿಕ್ಷಾ ಚಾಲಕರು ನೆನಪದಲ್ಲಿ ಇಟ್ಕೋತೇವೆ. ಮುಂದೆ ಬರುವಂತ ದಿನದಲ್ಲಿ ಇವತ್ತು ನೋಡ್ರಿ, ನಾಗರಾಜ್ ಅನ್ನುವಂಥವ್ರು ಆಟೋ ಚಾಲಕರು ಇವತ್ತು ಕುಡಿಲಿಕ್ಕೆ ನೀರಿಗೋಸ್ಕರ ಉಚಿತ ಕೊಡ್ತಾ ಇದ್ದಾರೆ. ಇವತ್ತು ಅನ್ನದಾನ ಉಚಿತ ಮಾಡ್ತಾ ಇದ್ದೀವಿ. ಇವತ್ತು CH ಮುಖಾಂತರ ಉಚಿತ ಮಾಡ್ತಾ ಇದ್ದೀವಿ. ಅವ್ರಿಗೆ ರಕ್ತದಾನ ಶಿಬಿರ ಇರ್ಬೋದು, ಆರೋಗ್ಯ ಶಿಬಿರ ಇರ್ಬೋದು, ಹಲವಾರು ಇವತ್ತು ನಾವು ಉಚಿತ ಶಿಬಿರಗಳು ಮಾಡ್ತಾ ಇದ್ದೀವಿ. ಈ ಶಿಬಿರವನ್ನ ಗಮನಿಸಿ ಕರ್ನಾಟಕ ಸರ್ಕಾರ ಬಹಳಷ್ಟು ಕೂಡ ಪುನೀತ್ ರಾಜ್ಕುಮಾರ್ ಬಗ್ಗೆ ಅನೇಕ ಯೋಜನೆ ಕೂಡ ಬಂದಿದೆ. ಒಂದು ಪುಸ್ತಕದಲ್ಲಿ ಅವರೊಂದು ಕವನ ಬರಿಬೇಕಂತನೂ ಕೂಡ ಇದೆ. ಅದನ್ನೆಲ್ಲ ಮಾಡಬೇಕು. ಹೆಚ್ಚಿನ ರೀತಿಯಲ್ಲಿ ಕರ್ನಾಟಕದಲ್ಲಿ ಕನ್ನಡವನ್ನೇ ಬಳಸಬೇಕು, ಕನ್ನಡವನ್ನೇ ಉಳಿಸ್ಬೇಕು. ನೆಲ ಜಲ ಭಾಷೆಗೆ ಆಟೋ ರಿಕ್ಷಾ ಚಾಲಕರು ಸದಾ ಬದ್ಧವಾಗಿರ್ತೇವೆ. ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಕನ್ನಡ ಬಗ್ಗೆ ಅನೇಕ ಹೆಚ್ಚಿನ ಕೆಲಸ ಮಾಡ್ತೀವಂತ ಮಾಧ್ಯಮದಕ್ಕೂ ಇವತ್ತು ಕೂಡ ಮಾಧ್ಯಮದವ್ರಿಗೂ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದನ್ನ ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇವೆ ಅಂತ ನಾವು ವಿನಂತಿ ಮಾಡ್ತೇವೆ. ಕರ್ನಾಟಕ ಕಂಡ ಅತ್ಯಂತ ಅದ್ಭುತ ನಟ, ಪವರ್ ಸ್ಟಾರ್ ಎಂದೇ ಚಿರಪತರಾಗಿದ್ದಂಥವರು ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಜನ್ಮ ದಿನಾಚರಣೆಯನ್ನ ಪ್ರತಿ ವರ್ಷ ನೀವು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀರಿ ಅಂತೇಳಿ ನನಗೆ ಗೊತ್ತಿದೆ. ಇದರ ನೇತೃತ್ವವನ್ನು ವಹಿಸತಕ್ಕಂಥ ಶೇಖರಯ್ಯ ಹಿರಿಮಠಿಯವರು ಉತ್ತರ ಕರ್ನಾಟಕ ಆಟೋ ಚಾಲಕರ ಏನು ಸಂಘದಲ್ಲಿ ಅದರ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಇನ್ಸ್ಪೆಕ್ಟರ್ ಆದಾಗಿದ್ದರೂ ಚಿರಪರಿಚಿತರು, ಅದ್ರ ಜೊತೆಗೆ ಜಿಲ್ಲಾಧ್ಯಕ್ಷರು, ನಮ್ಮ ಟ್ರಾಫಿಕ್ PSI ಅವರು ಮತ್ತು ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ಆಟೋ ಚಾಲಕ ಬಂಧುಗಳೇ. ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಜಾಸ್ತಿ ಹೇಳಬೇಕಾಗಿಲ್ಲ. ಅದು ಮರೆಯದ ಮಾಣಿಕ್ಯ ಅಂತ ಹೇಳ್ತಿದ್ದೇವೆ. ಅದು ಅಕಾಲಿಕವಾಗಿ ಅಂದರೆ ಅವರು ನಮ್ಮನ್ನು ಬಿಟ್ಟು ಹೋಗುವಂಥ ವಯಸ್ಸು ಆಗಿರಲಿಲ್ಲ. ಅವರ ಜನಪ್ರಿಯತೆ ಮತ್ತು ಅವ್ರು ಮಾಡಿರ್ತಕ್ಕಂಥ ಸಮಾಜಮುಖಿ ಕಾರ್ಯಗಳು ಸಹಿತ ಯಾವತ್ತೂ ಸಹಿತ ನಿಮ್ಮೆಲ್ಲರಲ್ಲಿ ಇರಬೇಕು. ಅವರು ಬದುಕಿಗೆ ಹಾಕಿಕೊಟ್ಟಂತಹ ಆದರ್ಶಗಳನ್ನು ಎಷ್ಟು ಸಾಧ್ಯಕ್ಕೆ ಅಷ್ಟು ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು. ನಿಮ್ಮ ಕೆಲಸ ಕಾರ್ಯಗಳಿದ್ದಾಗೂ ಸಹಿತ ಆಟೋ ಚಾಲಕರಾದರೆ ಪ್ರತಿದಿನ ನಾವು ಸಂಬಳ ತೊಗೊಂಡು ಕೆಲಸ ಮಾಡಿದರೆ ನೀವು ಸಂಬಳ